HSRP ನಂಬರ್ ಪ್ಲೇಟ್ ಇದೀಗ ನಮ್ಮ ರಾಜ್ಯ ಸರ್ಕಾರ ಎಲ್ಲ ವೆಹಿಕಲ್ಗಳಿಗೆ ಈ ಒಂದು HSRP ನಂಬರ್ ಪ್ಲೇಟ್ ನ ಮ್ಯಾಂಡೇಟರಿ ಮಾಡಲಾಗ್ತಾ ಇದೆ. ಇದು ಹಾಗೇನೆ ಈ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಲ್ಲೂ ಕೂಡ ಈ ಒಂದು HSRP ನಂಬರ್ ಪ್ಲೇಟ್ ಮ್ಯಾಂಡೇಟರಿ ಮಾಡಲಾಗ್ತಾ ಇದೆ. ಮತ್ತೆ ಈ ಒಂದು HSRP ನಂಬರ್ ಪ್ಲೇಟ್ ನ ಹೇಗೆ ಪಡೆಯೋದು, ಹೇಗೆ ಬುಕ್ ಮಾಡಬಹುದು, ಆನ್ಲೈನ್ ನಲ್ಲಿ ಹೇಗೆ ಬುಕ್ ಮಾಡಬಹುದು ಅಂತ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ನಾವು ಪ್ರೆಸ್ ಮಾಡಬಹುದು. ಬನ್ನಿ, ಈ HSRP ನಂಬರ್ ಪ್ಲೇಟ್, ಈ HSRP ನಂಬರ್ ಪ್ಲೇಟ್ ಅಂದ್ರೆ ಏನು? ಈ HSRP ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ. ಈ HSRP ನಂಬರ್ ಪ್ಲೇಟ್ ನ ವಿಶೇಷತೆ ಏನಪ್ಪಾ ಅಂದ್ರೆ, ಈ HSRP ನಂಬರ್ ಪ್ಲೇಟ್ ಯಾವುದೇ ಒಂದು ಅಪರಾಧವನ್ನು ಮತ್ತು ಅನಧಿಕೃತ ಚಟುವಟಿಕೆಗಳು ಈ ಒಂದು ವೆಹಿಕಲ್ ನಲ್ಲಿ ಈಗಿನ ಒಂದು ಸದ್ಯದ ವಿದ್ಯಮಾನಗಳಲ್ಲಿ ಬಹಳ ಒಂದು ಈ ವೆಹಿಕಲ್ ಗಳಲ್ಲಿ ಅಪರಾಧಗಳನ್ನು ಬಹಳ ನಾವು ನೋಡ್ತಾ ಇರ್ತೀವಿ. ಯಾವುದೇ ಒಂದು ಈ ಚೈನ್ ಸ್ನ್ಯಾಚಿಂಗ್ ಅಂತ ಈ ಒಂದು ಯಾವುದೇ ಒಂದು ಬೈಕ್ ಮತ್ತು ವೆಹಿಕಲ್ ಗಳಲ್ಲಿ ಇಂಥ ಅಪರಾಧಗಳನ್ನು ತಡೆಗಟ್ಟೋಕ್ಕೋಸ್ಕರ ಈ ಒಂದು HSRP ನಂಬರ್ ಪ್ಲೇಟ್ ನ ಮ್ಯಾಂಡೇಟರಿ ಮಾಡಿದ್ದಾರೆ. ಹಾಗೆ ಈ HSRP ನಂಬರ್ ಪ್ಲೇಟ್ ಅಂದ್ರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ. ಈ ಪ್ಲೇಟ್ ನ ಈ ಒಂದು ನಂಬರ್ ಪ್ಲೇಟ್ ನ ವಿಶೇಷತೆ ಏನಪ್ಪಾ ಅಂದ್ರೆ, ಇದು ನೋಡಕ್ ಕೂಡ IND ನಂಬರ್ ಪ್ಲೇಟ್ ನೀವು ಮೊದಲು ನೋಡಿರ್ಬಹುದು, ಅದೇ ತರ ಸೇಮ್ ಇರುತ್ತೆ. ಆದ್ರೆ ಇದರಲ್ಲಿ ಒಂದು ಏನು ವಿಶೇಷತೆ ಕೊಟ್ಟಿದ್ದಾರೆ ಅಂದ್ರೆ, ಈ ಒಂದು ಇದರಲ್ಲಿ ಒಂದು 12 ಡಿಜಿಟ್ ಐಡೆಂಟಿಫಿಕೇಶನ್ ನಂಬರ್ ಕೊಟ್ಟಿದ್ದಾರೆ. 12 ಡಿಜಿಟ್ ಐಡೆಂಟಿಫಿಕೇಶನ್ ನಂಬರ್ ಕೊಟ್ಟಿದ್ದಾರೆ. ಈ 12 ಡಿಜಿಟ್ ಐಡೆಂಟಿಫಿಕೇಶನ್ ನಂಬರು ನಿಮ್ಮ ಒಂದು ವೆಹಿಕಲ್ ಬಿಟ್ಟು ಬೇರೆ ಯಾವುದೇ ವೆಹಿಕಲ್ಗೆ ಈ ಒಂದು ಐಡೆಂಟಿಫಿಕೇಶನ್ ನಂಬರ್ ಇರಲ್ಲ. ಹೇಗೆ ಆಧಾರ್ ಕಾರ್ಡ್ ನಂಬರ್ ಇರುತ್ತಲ್ಲ ಆ ತರ ಈ ಒಂದು 12 ಡಿಜಿಟ್ ಐಡೆಂಟಿಫಿಕೇಶನ್ ನಂಬರ್ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ವೆಹಿಕಲ್ ಈ ಒಂದು ನಂಬರ್ ಪ್ಲೇಟ್ CC ಕ್ಯಾಮೆರಾದಲ್ಲಿ ಬಹಳ ಒಂದು ಬೇಗ ರಿಫ್ಲೆಕ್ಟ್ ಆಗುತ್ತೆ ಅಂತ ಈ ಒಂದು ನಮ್ಮ ಪೊಲೀಸ್ ಇಲಾಖೆಗೆ ಇವು ಬಹಳ ಸಹಾಯ ಆಗುತ್ತೆ ಅಂತ ನಮ್ಮ ರಾಜ್ಯ ಸರ್ಕಾರ ಈ ಒಂದು HSRP ನಂಬರ್ ಪ್ಲೇಟ್ ನ ಮ್ಯಾಂಡೇಟರಿ ಕಂಪಲ್ಸರಿ ಮಾಡಿದ್ದಾರೆ. ತಾವು ಈ ಒಂದು HSRP ನಂಬರ್ ಪ್ಲೇಟ್ ನ ಅಪ್ಲೈ ಮಾಡೋದಕ್ಕಾಗಿ ಮನೆಯಲ್ಲೇ ಕುತ್ಕೊಂಡು ಈ ಒಂದು ಮೊಬೈಲ್ ಮೂಲಕ, ಇಂಟರ್ನೆಟ್ ಮೂಲಕ, ಇಲ್ಲ ಲ್ಯಾಪ್ಟಾಪ್ ಮೂಲಕ, ನೀವು ಒಂದು ಕಂಪ್ಯೂಟರ್ ಅಲ್ಲಿ ಇಂಟರ್ನೆಟ್ ಇದ್ರೆ ಸಾಕು, ನೀವು ಮನೆಯಲ್ಲೇ ಕುತ್ಕೊಂಡು ಈ ಒಂದು ನಂಬರ್ ಪ್ಲೇಟ್ ನ ಬುಕ್ ಮಾಡಿ ನಿಮ್ಮ ಮನೆಗೆ ತರಿಸ್ಕೋಬಹುದು. ಇಲ್ಲ ಸಮೀಪದ ಯಾವುದೋ ಒಂದು ಶೋರೂಮ್, ನಿಮ್ಮ ಬೈಕ್ ತಗೊಂಡಂತ ಶೋರೂಮ್, ಅಲ್ಲಿ ಈ ಒಂದು HSRP ನಂಬರ್ ಪ್ಲೇಟ್ ನ ನೀವು ಹೋಗಿ ಅಳವಡಿಸ್ಕೋಬಹುದು. ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ, ಏಪ್ರಿಲ್ 2019 ನಂತರ ಯಾರು ವೆಹಿಕಲ್ಗಳನ್ನ ಪರ್ಚೇಸ್ ಮಾಡಿದಾರ ಅವರು ಈ ಒಂದು HSRP ನಂಬರ್ ಪ್ಲೇಟ್ ನ ಅಳವಡಿಸಿಕೊಳ್ಳೋದು ಏನು ಅವಶ್ಯಕತೆ ಇಲ್ಲ. ಆಲ್ರೆಡಿ ಅವರ ವೆಹಿಕಲ್ ಅಲ್ಲಿ ಈ ಒಂದು HSRP ನಂಬರ್ ಪ್ಲೇಟ್ ಇರುತ್ತೆ. ಏಪ್ರಿಲ್ 2019 ಇಂತ ಮೊದಲು ಏನು ವೆಹಿಕಲ್ ಪರ್ಚೇಸ್ ಮಾಡಿದಾರ ಅವರು ಕಡ್ಡಾಯವಾಗಿ ಈ ಒಂದು HSRP ನಂಬರ್ ಪ್ಲೇಟ್ ಅಳವಡಿಸ್ಕೋಬೇಕು. ಮೇ 31 ನಮ್ಮ ರಾಜ್ಯ ಸರ್ಕಾರ ಕೊನೆ ಡೇಟ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ, ಈ ಒಂದು ಅಪ್ಲೈ ಮಾಡೋದು ಹೇಗೆ ಅಂತ ಒಂದು ರಾಜ್ಯ ಸರ್ಕಾರ ಕೊಟ್ಟಂತ ವೆಬ್ಸೈಟ್ ಅಲ್ಲೇ ತಾವು ಈ ಒಂದು HSRP ನಂಬರ್ ಪ್ಲೇಟ್ ನ ಬುಕ್ ಮಾಡ್ಕೋಬೇಕು. ಯಾವುದೇ ಲಿಂಕ್ ನಿಮ್ಮ ವಾಟ್ಸಪ್ ಅಲ್ಲಿ ಲಿಂಕ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಬುಕ್ ಮಾಡಕ್ ಹೋಗಬೇಡಿ. ಇಲ್ಲ ಯಾವುದೇ ಒಂದು ಸಾಮಾಜಿಕ ತಾಣದಲ್ಲಿ, ಫೇಸ್ಬುಕ್ ಅಲ್ಲಿ ಯಾವುದೇ ಒಂದು ಲಿಂಕ್ ಕೊಟ್ಟಿರ್ತಾರೆ, ಆ ಲಿಂಕ್ಗೆ ನೀವು ಪ್ರೆಸ್ ಮಾಡಿ ನೀವು HSRP ನಂಬರ್ ಪ್ಲೇಟ್ ನ ಬುಕ್ ಮಾಡಬಾರ್ದು. ನಮ್ಮ ಸರ್ಕಾರ ಒಂದು ಅಧಿಕೃತವಾದ ಒಂದು ವೆಬ್ಸೈಟ್ ಅನ್ನು ಕೊಟ್ಟಿದ್ದಾರೆ, ಆ ವೆಬ್ಸೈಟ್ ಅಲ್ಲೇ ಹೋಗಿ ತಾವು ಬುಕ್ ಮಾಡಬೇಕು. ಏಕಪ್ಪ ಅಂದ್ರೆ ಈಗ ಬಹಳ ಸೈಬರ್ ಕ್ರೈಮ್ ಚಟುವಟಿಕೆಗಳು ನಡೀತಾ ಇದಾವೆ, ಅಪರಾಧಗಳು ನಡೀತಾ ಇದಾವೆ. ಈ ಒಂದು HSRP ನಂಬರ್ ಪ್ಲೇಟ್ ಬುಕ್ ಮಾಡೋದಕ್ಕಾಗಿ ಸರ್ಕಾರದ ಒಂದು ಅಧಿಕೃತವಾದ ವೆಬ್ಸೈಟ್ ಆದಂತ ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡರ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಅದರ ಪ್ರಕಾರ ತಾವು ಅಪ್ಲೈ ಮಾಡಿ
ನಿಮ್ಮ ವೆಹಿಕಲ್ ಡೀಟೇಲ್ಸ್ಗಳನ್ನು ಹಾಕಿ, ನಿಮ್ಮ ಅಡ್ರೆಸ್ ಹಾಕಿ, ಶೋರೂಮ್ ಹಾಕಿ, ಹಾಗೆ ಪೇಮೆಂಟ್ ಆಪ್ಷನ್ ಕೂಡ ಬರುತ್ತೆ. ಪೇಮೆಂಟ್ ಆಪ್ಷನ್ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ಅಪ್ಲೈ ಮಾಡೋದಕ್ಕಾಗಿ ತಾವು ತಮ್ಮ ವೆಹಿಕಲ್ನ ಒಂದು RC ಕಾರ್ಡ್ ಹಾಗೆ ಆಧಾರ್ ಕಾರ್ಡ್ನ ತೆಗೆದಿಟ್ಕೊಳ್ಳಿ. ಏಕೆಂದರೆ ಮುಂದೆ ಎಂಜಿನ್ ನಂಬರು, ಚೇಸಿ ನಂಬರು ಅದೆಲ್ಲ ಈ ಒಂದು ವೆಬ್ಸೈಟಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಮೊದಲನೇ ಆಗಿ ತೆಗೆದಿಟ್ಕೊಳ್ಳಿ. ಬನ್ನಿ, ನಿಮಗೆ ಸ್ಕ್ರೀನ್ ರೆಕಾರ್ಡ್ರಲ್ಲಿ ಈ ಒಂದು ಡೀಟೇಲ್ನ ನಾನು ತೋರಿಸ್ತಾ ಹೋಗ್ತೀನಿ. ಅದರ ಪ್ರಕಾರ ತಾವು ಅಪ್ಲೈ ಮಾಡ್ಬೋದು. ಬನ್ನಿ, ತಾವು ಮೊದಲನೇದಾಗಿ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಂತ ಒಂದು ಅಧಿಕೃತ ವೆಬ್ಸೈಟ್ ಆದಂತ ಒಂದು ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿ ನೀವು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ transport.karnataka.gov.in ಅನ್ನ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ಈ ಒಂದು ಮೇಲೆ ಇದೆ ನೋಡಿ, ಹೋಮ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಸರ್ಕಾರ ಹೋಮ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಅದಾದ ತಕ್ಷಣ ಈ ಒಂದು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನಮ್ಮ ರಾಜ್ಯ ಸರ್ಕಾರದ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ನಲ್ಲಿ ಇಲ್ಲಿ HSRP ಬುಕ್ಕಿಂಗ್ ಅಂತ ಇದೆ. HSRP ಬುಕ್ಕಿಂಗ್ ಅಂತಿದೆ. ಇದರ ಕೆಳಗಡೆ ಕ್ಲಿಕ್ ಹಿಯರ್ ಫಾರ್ HSRP ಬುಕ್ಕಿಂಗ್, ಇದರ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ಇಲ್ಲಿ ಕೆಳಗಡೆ ನಿಮ್ಮ ನೇಮ್ ಅನ್ನ ಟೈಪ್ ಮಾಡಿ. ಹಾಗೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಕೂಡ ಟೈಪ್ ಮಾಡಿ. ನಾನು ನಮ್ಮ ವೆಹಿಕಲ್ನ ಒಂದು ನಂಬರ್ನ ಟೈಪ್ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ವೆಹಿಕಲ್ನ ನಂಬರ್ನ ಎಂಟ್ರಿ ಮಾಡಿ. ಹಾಗೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ಕೊಡಿ. ಹಾಗೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ. ಮಾಡಿದ ತಕ್ಷಣ ಇಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕ. ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಡಿಸ್ಟಿಕ್ ಯಾವುದು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ತಕ್ಷಣ ಇಲ್ಲಿ ಐ ಎಗ್ರಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸಬ್ಮಿಟ್ ಮಾಡಿದ ತಕ್ಷಣ ಸೆಲೆಕ್ಟ್ ಯುವರ್ ವೆಹಿಕಲ್ ಟೈಪ್. ನೀವು ಯಾವುದು 2 ವೀಲರ್ ಇದೆಯಾ, 3 ವೀಲರ್ ಇದೆಯಾ, ಇಲ್ಲ ಕಾರ್ ಇದೆಯಾ, ಯಾವ ಬಸ್, ಟ್ರಕ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಬೈಕು ಅಥವಾ ಕಾರು ಯಾವುದು ಇದು ಇದೆಯಾ ಅದರಲ್ಲಿ ನಿಮ್ಮ ಕಂಪನಿ, ನಿಮ್ಮ ಬೈಕು ಕಾರು ಯಾವ ಕಂಪನಿದಿದೆ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಈ ಒಂದು ಮತ್ತೆ ಒಂದು ಪೇಜ್ ಬರುತ್ತೆ. ಈ ಪೇಜಲ್ಲಿ ನೀವು ರಿಪ್ಲೇಸ್ಮೆಂಟ್ ಬುಕ್ಕಿಂಗ್, ಟ್ರ್ಯಾಕ್ ಯುವರ್ ಆರ್ಡರ್, ಗ್ರೈವೆನ್ಸ್ ರೀಅಡ್ರೆಸಲ್, ಓನ್ಲಿ ಕಲರ್ ಸ್ಟಿಕ್ಕರ್. ಇಲ್ಲಿ ಒಂದು ದೊಡ್ಡದು ಇದೊಂದು ಇದೆ. ಇಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಸ್ಟೇಟ್ ಕೇಳುತ್ತೆ. ಸ್ಟೇಟ್ ಅಲ್ಲಿ ಕರ್ನಾಟಕ. ರಿಜಿಸ್ಟ್ರೇಷನ್ ನಂಬರ್, ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿ. ನಿಮ್ಮ ವೆಹಿಕಲ್ನ ಚೇಸಿ ನಂಬರ್
ವೆಹಿಕಲ್ನ ಚೇಸಿ ನಂಬರ್ ಆದ ತಕ್ಷಣ ಈ ಒಂದು ಎಂಜಿನ್ ನಂಬರ್ ಕೂಡ ನೀವು ಎಂಟ್ರಿ ಮಾಡಿ, ನಿಮ್ಮ ವೆಹಿಕಲ್ನ ಎಂಜಿನ್ ನಂಬರ್ ಕೂಡ ಎಂಟ್ರಿ ಮಾಡಬೇಕು. ಅದಾದ ತಕ್ಷಣ ಈ ಒಂದು ಕ್ಯಾಪ್ಚಾ ಕೋಡ್ ಇದೆ, ಕ್ಯಾಪ್ಚಾ ಕೋಡ್ ಕೂಡ ನೀವು ಎಂಟ್ರಿ ಮಾಡಿ ಕರೆಕ್ಟ್ ಆಗಿ. ಅದಾದ ತಕ್ಷಣ ನಿಮ್ಮ ಈ ಒಂದು ವೆಹಿಕಲ್ನ ಡೀಟೇಲ್ಗಳು ಕೆಳಗಡೆ ಡಿಸ್ಪ್ಲೇ ಆಗುತ್ತೆ. ವೆಹಿಕಲ್ ರಿಜಿಸ್ಟ್ರೇಷನ್ ಡೇಟ್ ಕೂಡ ಡಿಸ್ಪ್ಲೇ ಆಗುತ್ತೆ. ನಿಮ್ಮ RC ಕಾರ್ಡಲ್ಲಿ ಈ ಒಂದು ವೆಹಿಕಲ್ ಡೇಟ್ ಕೂಡ ತಾವು ಒಂದು ಚೆಕ್ ಮಾಡ್ಕೋಬಹುದು. ಇದೆಲ್ಲ ಕರೆಕ್ಟ್ ಇದೆಯಾ, ನಿಮ್ಮ ವೆಹಿಕಲ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆ ಅಂತ ನೀವು ಚೆಕ್ ಮಾಡ್ಕೋಬಹುದು. ಇದರಲ್ಲಿ ಕೆಳಗಡೆ ವೆಹಿಕಲ್ ಕ್ಯಾಟಗರಿ, ಇದರಲ್ಲಿ ತಾವು ನೀವು ಸ್ಕೂಟರ್ ಇದೆಯಾ, ಮೋಟರ್ ಸೈಕಲ್ ಇದೆಯಾ, ಇಲ್ಲಿ ಅದಾದ ತಕ್ಷಣ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಮೋಟರ್ ಸೈಕಲ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಕೆಳಗಡೆ ಓನರ್ ನೇಮು ತಾವು ಹಾಕಬೇಕು. ಓನರ್ದು ಇಮೇಲ್ ID ಕೂಡ ಹಾಕಬೇಕು. ಅದಾದ ತಕ್ಷಣ ಮೊಬೈಲ್ ನಂಬರ್ ಕೂಡ ಹಾಕಬೇಕು. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮ್ಮ ಒಂದು ಅಡ್ರೆಸ್ ಕೂಡ ಇದರಲ್ಲಿ ಫುಲ್ ಅಡ್ರೆಸ್, ಬಿಲ್ಲಿಂಗ್ ಅಡ್ರೆಸ್ ಹಾಕಬೇಕು. ಅಡ್ರೆಸ್ ಅನ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಿ. ಕಂಪ್ಲೀಟ್ ನಿಮ್ಮ ಮನೆ ಅಡ್ರೆಸ್ ಹಾಕಬೇಕು ಕರೆಕ್ಟ್ ಆಗಿ. ಇಲ್ಲಿ ನೆಕ್ಸ್ಟ್ ಅಂತ ಪ್ರೆಸ್ ಮಾಡಿ. ನೆಕ್ಸ್ಟ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಈ ಒಂದು ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ನೀವು ಕೊಟ್ಟಂತ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ತಾವು ಈ ಒಂದು ಎಂಟ್ರಿ ಮಾಡಬೇಕು. ಸ್ವಲ್ಪ ವೇಟ್ ಮಾಡಿ. ಇದು ಗೌರ್ಮೆಂಟ್ ಈ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಒಂದು OTP ಬರೋದಕ್ಕೆ ಇದು ಲೇಟ್ ಆಗ್ಬೋದು. ವೇಟ್ ಮಾಡಿ. ಇಲ್ಲಿ ಸೈಡಲ್ಲಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಫಿಟ್ಮೆಂಟ್ ಲೊಕೇಶನ್ ಮತ್ತೆ ಬುಕ್ಕಿಂಗ್ ಡೀಟೇಲ್ಸ್, ಫಿಟ್ಮೆಂಟ್ ಲೊಕೇಶನ್, ಸ್ಟೆಪ್ 1 ಬುಕ್ಕಿಂಗ್ ಡೀಟೇಲ್ಸ್, ಸ್ಟೆಪ್ 2 ಫಿಟ್ಮೆಂಟ್ ಲೊಕೇಶನ್, ಸ್ಟೆಪ್ 3 ಅಪಾಯಿಂಟ್ಮೆಂಟ್ ಸ್ಲಾಟ್, ಸ್ಟೆಪ್ 4 ಬುಕ್ಕಿಂಗ್ ಸಮರಿ, ಸ್ಟೆಪ್ 5 ವೆರಿಫೈ ಡೀಟೇಲ್ಸ್ ಅಂಡ್ ಪೇ, ಸ್ಟೆಪ್ 6 ನೀವು ಯಾವ ಸ್ಟೆಪ್ ಅಲ್ಲಿ ಇದ್ದೀರಾ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಈಗ ನಾವು 3ನೇ ಸ್ಟೆಪ್ ಅಲ್ಲಿ ಇದ್ದೀವಿ, ಅಪಾಯಿಂಟ್ಮೆಂಟ್ ಸ್ಲಾಟ್. ಇಲ್ಲಿ ಕೇಳುತ್ತೆ ನಿಮಗೆ ಹೋಮ್ ಡೆಲಿವರಿ ಬೇಕಾ ಇಲ್ಲ ಡೀಲರ್ ಅಪಾಯಿಂಟ್ಮೆಂಟ್ ಬೇಕಾ. ಹೋಮ್ ಡೆಲಿವರಿ ಅಂದ್ರೆ ನೀವು ಮನೆಯಲ್ಲಿ ತರಿಸ್ಕೋಬಹುದು, ನಿಮ್ಮ ಮನೆಗೆ ನಂಬರ್ ಪ್ಲೇಟ್ ಬರುತ್ತೆ. ಹಾಗೆ ಓನ್ಲಿ ಅಡಿಷನಲ್ 125 rupees with 2-wheeler frames at 40% discounted price of ₹125 plus GST. ಇದು ಹೋಮ್ ಡೆಲಿವರಿಗೆ ನೀವು 125 rupees ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಇಲ್ಲ ಡೀಲರ್ ಅಪಾಯಿಂಟ್ಮೆಂಟ್, ನೀವು ಸಮೀಪದಲ್ಲಿ ಯಾರಾದರೂ ಶೋರೂಮ್
ಯಾವುದಾದ್ರೂ ಶೋರೂಮ್ ಇದ್ರೆ ಆ ಶೋರೂಮ್ ಅಡ್ರೆಸ್ ಕೊಟ್ರೆ ಅಂದ್ರೆ ನೀವು ಆ ಶೋರೂಮ್ಗೆ ನಿಮ್ಮ HSRP ನಂಬರ್ ಪ್ಲೇಟ್ ಬರುತ್ತೆ. ನೀವು ಯಾವ ಡೇಟ್ ಸೆಲೆಕ್ಟ್ ಮಾಡ್ತಾರ ಆ ಡೇಟ್ಗೆ ಹೋಗಿ ಅವ್ರ ಹತ್ರ ಹೋಗಿಸಿದ್ರೆ ನೀವು ತಮ್ಮ ವೆಹಿಕಲ್ನ ಒಯ್ದು ಅಲ್ಲೇ ಫಿಟ್ ಮಾಡ್ಕೊಂಡ್ ಬರ್ಬೋದು. ಆದರೆ ನಾನು ಇಲ್ಲಿ ಹೋಮ್ ಡೆಲಿವರಿ ಅಂತ ನಾನು ಮಾಡ್ತಾ ಇದ್ದೀನಿ. ನಿಮಗೆ ಅನುಕೂಲ ಇದ್ರೆ ತಾವು ಸಮೀಪದಲ್ಲಿ ಯಾವ್ದಾದ್ರೂ ಶೋರೂಮ್ ಇದ್ರೆ ತಾವು ಅಲ್ಲಿ ಮಾಡ್ಕೋಬಹುದು. ಇಲ್ಲಿ ಪಿನ್ ಕೋಡ್ ಅನ್ನ ಸೆಲೆಕ್ಟ್ ಮಾಡಿ ಚೆಕ್ ಅವೈಲೇಬಿಲಿಟಿ ಅಂತ. ಕರೆಂಟ್ಲಿ ಸರ್ವಿಸ್ ಈಸ್ ನಾಟ್ ಅವೈಲೇಬಲ್ ಇನ್ ದಿಸ್ ಏರಿಯಾ, ಪ್ಲೀಸ್ ಎಂಟರ್ ಯುವರ್ ಮೊಬೈಲ್ ನಂಬರ್, ಸೊ ವೆನ್ ಸರ್ವಿಸ್ ರಿಸ್ಯೂಮ್ ಆನ್ ದಿಸ್ ಪಿನ್ ಕೋಡ್ ವಿ ಪಿಂಗ್ ಯು ಬ್ಯಾಕ್. ಅಂದ್ರೆ ಈ ಒಂದು ಪಿನ್ ಕೋಡ್ ಅಲ್ಲಿ ಸರ್ವಿಸ್ ಇಲ್ಲ ಅಂತ ಹೇಳ್ತಾ ಇದೆ. ಹೋಮ್ ಸರ್ವಿಸ್ ಬರಲಿಲ್ಲ ಅಂದ್ರೆ ತಾವು ಈ ಒಂದು ಹೋಮ್ ಡೆಲಿವರಿಯಲ್ಲಿ ಒಂದು ನಿಮ್ಮ ಒಂದಿಷ್ಟು ಹಳ್ಳಿಗಳಿಗೆ ಅಲ್ಲಿ ತಲುಪಲಿಕ್ಕೆ ಇದು ಆಗ್ತಾ ಇಲ್ಲ ಅಂತ ಡೀಲರ್ ಅಪಾಯಿಂಟ್ಮೆಂಟ್ ಕೂಡ ತಾವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ನಾನು ಹೋಮ್ ಡೆಲಿವರಿ ನೋಡಿದೆ, ಯಾಕೋ ಈ ಒಂದು ಹೋಮ್ ಡೆಲಿವರಿ ಜಾಸ್ತಿ ವರ್ಕ್ ಆಗ್ತಾ ಇಲ್ಲ ಅನ್ಸುತ್ತೆ. ಅದಕ್ಕಾಗಿ ಒಂದು ಡೀಲರ್ ಅಪಾಯಿಂಟ್ಮೆಂಟ್ನ ಅದು ಕೂಡ ನಿಮಗೆ ಮಾಡಿ ತೋರಿಸ್ತೀನಿ. ಏಕೋ ಏನೋ ಇದು ಒಂದು ಪ್ರೈವೇಟ್ ಕಂಪನಿ ಆದ್ರೂ ಕೂಡ ನಿಮ್ಮ ಒಂದು ಡೀಲರ್ ಅಪಾಯಿಂಟ್ಮೆಂಟ್ ಯಾವ್ದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಒಂದು ಟ್ರಾಫಿಕ್ ಜಾಸ್ತಿ ಇದೆ, ಯಾಕಂದ್ರೆ ಎಲ್ಲರೂ ಕೂಡ ಅಪ್ಲೈ ಮಾಡ್ತಾ ಇರೋದ್ರಿಂದ ಈ ಒಂದು ಟ್ರಾಫಿಕ್ ಜಾಸ್ತಿ ಇರುತ್ತೆ ಈ ಒಂದು ವೆಬ್ಸೈಟ್ ಅಲ್ಲಿ. ಸ್ವಲ್ಪ ವೇಟ್ ಮಾಡಿ. ಮಾಡಿದ್ಮೇಲೆ 495 rupees 2 ವೀಲರ್ಗೋಸ್ಕರ 495 rupees ಬಂದಿದೆ. ನಿಮಗೆ ನಿಮ್ಮ ಕಾರ್ಗೆ ಸ್ವಲ್ಪ ಜಾಸ್ತಿ ಇದೆ, 300 rupees ಜಾಸ್ತಿ ಇದೆ. ಮತ್ತೆ ನೆಕ್ಸ್ಟ್ ಈ ಒಂದು ಬುಕಿಂಗ್ ಸಮರಿ. ಈಗ ನಾವು 4ನೇ ಸ್ಟೆಪ್ ಅಲ್ಲಿ ಇದೀವಿ, ಬುಕಿಂಗ್ ಸಮರಿ. ಇದರಲ್ಲಿ ನಿಮ್ಮ ಬುಕಿಂಗ್ ಸ್ಲಾಟ್ ಅನ್ನ ನೀವು ಬುಕ್ ಮಾಡ್ಕೋಬಹುದು. ಒಂದು ಆಗಸ್ಟ್ ಈ ತರ ಒಂದು ಬುಕಿಂಗ್ ಸಮರಿ ಅಂತ ಬರುತ್ತೆ. ಈ ಒಂದು ಬುಕಿಂಗ್ ಸಮರಿಯಲ್ಲಿ ನೀವೆಲ್ಲ ನಿಮ್ಮ ವೆಹಿಕಲ್ ನಂಬರ್ನ, ಎಂಜಿನ್ ನಂಬರ್ನ, ಚೇಸಿ ನಂಬರ್ನ, ವೆಹಿಕಲ್ ಮೇಕ್ ಮತ್ತು ವೆಹಿಕಲ್ ಟೈಪು, ಮತ್ತೆ ನಿಮ್ಮ ಶೋರೂಮ್ನ ಮತ್ತು ಅಪಾಯಿಂಟ್ಮೆಂಟ್ ಡೇಟ್ನ ಎಲ್ಲ ಕೂಡ ಚೆಕ್ ಮಾಡಿಕೊಂಡು ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತ ಮಾಡಿ. ಈಗ ವೆರಿಫೈ ಡೀಟೇಲ್ಸ್ ಆ್ಯಂಡ್ ಪೇ. ನಾವು ಸ್ಟೆಪ್ 5ರಲ್ಲಿದ್ದೀವಿ. ಇಲ್ಲಿ ಈ ಒಂದು
ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತಾ ಹೋಗುತ್ತೆ. ಈಗ ನಾವು ಸ್ಟೆಪ್ 5ರಲ್ಲಿ ಇದ್ದೀವಿ. ಇದರಲ್ಲಿ ಒಂದು HSRP ಕಾಸ್ಟ್ ಕಂಪ್ಲೀಟ್ ಸೆಟ್ ಇನ್ಕ್ಲೂಡಿಂಗ್ ಸರ್ವಿಸ್ ಆ್ಯಂಡ್ ಫಿಟ್ಮೆಂಟ್ ಕಾಸ್ಟ್ 370 rupees, ಕನ್ವೀನಿಯನ್ಸ್ ಫೀ 50 rupees, ಗ್ರಾಸ್ ಟೋಟಲ್ 420, CGST at 9%, SGST at 9%, ಟೋಟಲ್ ಆಗಿ ನೀವು 495.60 ಇಷ್ಟನ್ನು ತಾವು ಪೇಮೆಂಟ್ ಮಾಡಬೇಕು. ಇಲ್ಲಿ ಆನ್ಲೈನಲ್ಲಿ ಪೇಮೆಂಟ್ ಮಾಡೋಕ್ಕೋಸ್ಕರ ಇಲ್ಲಿ ಪೇಮೆಂಟ್ ಮಾಡಬೇಕು. ಪೇ ಆನ್ಲೈನ್ ಅಂತ ಬರ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಅಷ್ಟು ಬ್ಯಾಲೆನ್ಸ್ನ ನೀವು ಫೋನ್ ಪೇ ಅಲ್ಲೂ ಕೇಳುತ್ತೆ, ಮತ್ತೆ ಪ್ರೆಸ್ ಮಾಡಿ. ಇಲ್ಲಿ ಪೇಮೆಂಟ್ ಆಪ್ಷನ್ ಅಲ್ಲಿ ನೀವು ಯು ಪಿ ಐ ಆದ್ರೂ ಬಳಸಿ, ಇಲ್ಲ ಕಾರ್ಡ್ ಆದ್ರೂ ಬಳಸಿ, ನೆಟ್ ಬ್ಯಾಂಕಿಂಗ್, ವ್ಯಾಲೆಟ್ ಯಾವುದಾದ್ರೂ ಕೂಡ ತಾವು ಇಲ್ಲಿ ವ್ಯಾಲೆಟ್ ನೀವು ಫೋನ್ ಪೇ ಮುಖಾಂತರನೂ ಪೇ ಮಾಡ್ಬೋದು. ಫೋನ್ ಪೇ ಮುಖಾಂತರ ಮಾಡಿದರೆ ಮತ್ತೆ ಇಲ್ಲೇ ಕೂಡ ಕನ್ವೀನಿಯನ್ಸ್ ಚಾರ್ಜು GST ಅಂತ ಬರ್ತಾ ಇದೆ. ಟೋಟಲ್ ಆಗಿ ಈ ಒಂದು QR ಕೋಡ್ನ ಸ್ಕ್ಯಾನ್ ಮಾಡಿ ತಾವು ನಿಮ್ಮ ಫೋನ್ ಪೇನಲ್ಲಿ ಪೇ ಮಾಡ್ಬೋದು. ಸ್ವಲ್ಪ ಏನಾದ್ರು ಬೇಗ ಮಾಡಿ, ಇಲ್ಲ ಟೈಮ್ ಔಟ್ ಆಗುತ್ತೆ ಇದು ಸೈಟ್. ಸ್ವಲ್ಪ ಈ ಒಂದು ಬೇಗ ಈ ಒಂದು QR ಕೋಡ್ನ ಸೆಲೆಕ್ಟ್ ಮಾಡಿಕೊಂಡು ತಾವು ಪೇಮೆಂಟ್ ಮಾಡಬೇಕು. ಫೋನ್ ಪೇನಲ್ಲಿ ₹495.89 ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು ನೋಡಿ. ಈ ಪೇಮೆಂಟ್ ಸಕ್ಸಸ್ಫುಲ್ ಆದ ತಕ್ಷಣ ಈ ಒಂದು ವೆಬ್ಸೈಟ್ ತಮಗೆ ಒಂದು ರಿಸಿಪ್ಟ್ ಬರುತ್ತೆ ಸ್ಕ್ರೀನಲ್ಲಿ ನೋಡಿ. HSRP ಪ್ಲೇಟ್ ಅಪಾಯಿಂಟ್ಮೆಂಟ್, ಈ ಡೀಟೇಲ್ಸ್ನ ತಾವು ಫಿಟ್ಮೆಂಟ್, ಪರ್ಸನ್ ನೇಮ್, ಮೊಬೈಲ್ ನಂಬರ್ ಇದೆಲ್ಲವೂ ಕೂಡ ನಿಮಗೆ ಡೀಟೇಲ್ ಬರುತ್ತೆ. ಯಾವ ಡೇಟು, ಯಾವ ಅಪಾಯಿಂಟ್ಮೆಂಟು ಅಂತ ಇದನ್ನು ತಾವು ಪ್ರಿಂಟ್ ಮಾಡಿ ಇಟ್ಕೊಳ್ಳಿ.
ಇಲ್ಲ QR ಕೋಡ್ನ ತಾವು ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. QR ಕೋಡ್ನ ಒಂದು ಫೋಟೋ ಈ ಒಂದು ಡೀಟೇಲ್ಸ್ನ ತಾವು ನಿಮ್ಮ ಹತ್ರ ಇಟ್ಕೊಂಡ್ಬಿಡಿ. ನಿಮ್ಮ ಈ ಒಂದು ಇಂಪಾರ್ಟೆಂಟ್ ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ, ಈಗ ಈ ಒಂದು ಗೌರ್ಮೆಂಟ್ ಏನಿದೆ, ರಾಜ್ಯ ಸರ್ಕಾರ ಏನಿದೆ, ನಿಮಗೆ May 31 ವರೆಗೂ ಟೈಮ್ ಕೊಟ್ಟಿದೆ. ಇಷ್ಟಿದೆ ನೋಡಿ, ಮನೆಯಲ್ಲೇ ಕೂತ್ಕೊಂಡು ಇಂಟರ್ನೆಟ್ ಮುಖಾಂತರ ನಿಮ್ಮ ಒಂದು SSRP ನಂಬರ್ ಪ್ಲೇಟ್ನ ಬುಕ್ ಮಾಡೋದಕ್ಕೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಹೇಳ್ತೀನಿ. ಹಾಗೆ ಈ ಒಂದು ಕೊನೆಯ ದಿನಾಂಕ SSRP ನಂಬರ್ ಪ್ಲೇಟ್ ಅಳವಡಿಸ್ಕೊಳ್ಳೋಕ್ಕೆ ಕೊನೆಯ ದಿನಾಂಕ May 31, 2024 ವರೆಗೂ ನಮ್ಮ ರಾಜ್ಯ ಸರ್ಕಾರ ಒಂದು ಕೊನೆ ಡೇಟ್ ಕೊಟ್ಟಿದೆ. ಅಲ್ಲಿವರೆಗೂ ಆಯಿತು, ಒಳ್ಳೆಯದು. ನಿಮ್ಮ ಒಂದು ಈ ಒಂದು SSRP ನಂಬರ್ ಪ್ಲೇಟ್ ಬಂತು, ಒಳ್ಳೆಯದು. ಬರಲಿಲ್ಲಪ್ಪ ಅಂದರೆ ಈ ಒಂದು ರಿಸಿಪ್ಟ್ ಏನು ಬಂದಿದೆ ನಿಮಗೆ, ಕೊನೆಯಲ್ಲಿ ಒಂದು ರಿಸಿಪ್ಟ್ ಬಂದಿದೆಯಲ್ಲ, ಆ ರಿಸಿಪ್ಟನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ. ಯಾರಾದರೂ ಪೊಲೀಸರು ಮತ್ತು ನಿಮ್ಮ ವಾಹನವನ್ನು ತಡೆದು ವಿಚಾರಿಸಿದಾಗ ಏಕೆ ನಿನ್ನ ಒಂದು ಈ SSRP ನಂಬರ್ ಪ್ಲೇಟ್ನ ಅಳವಡಿಸ್ಕೊಂಡಿಲ್ಲ ಅಂತ ಕೇಳಿದಾಗ ಈ ಒಂದು ರಿಸಿಪ್ಟನ್ನು ತೋರಿಸಿ, ಸರ್ ನಾನು ಬುಕ್ ಮಾಡಿದ್ದೀನಿ, ಇನ್ನೂ ಈ ಒಂದು ಸ್ಲಾಟ್ ಬಂದಿಲ್ಲ, ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿ, ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಈ ಒಂದು SSRP ನಂಬರ್ ಪ್ಲೇಟನ್ನು ಕಡ್ಡಾಯವಾಗಿ ಎಲ್ಲರೂ ಕಡ್ಡಾಯವಾಗಿ ನಿಮ್ಮ ವಾಹನಕ್ಕೆ ಅಳವಡಿಸ್ಕೊಳ್ಳಿ. ಯಾರು ಫೈನನ್ನು ಕಟ್ಟಬೇಡಿ. ಮತ್ತು ಈ ನನ್ನ ಮಾಹಿತಿ ತಮಗೆ ಬಹಳ ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ. ನನಗೂ ಕೂಡ ಉಪಯುಕ್ತವಾಗಿದ್ದರೆ ನೀವು ಇನ್ನೊಬ್ಬರಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತೋದು ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.